ವಾರ್ ಎಫೆಕ್ಟ್, ಯುದ್ಧದಿಂದ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ, ಎಂಥ ಶೋಚನೀಯ ಸ್ಥಿತಿಗೆ ನಾವೆಲ್ಲರೂ ಹೋಗ್ತಾ ಇದೀವಿ, ಏನೇನು ಆಗ್ತಾ ಇದೆ. 32ನೇ ದಿನಕ್ಕೆ ಯುದ್ಧ ಕಾಲಿಟ್ಟಾಗಿದೆ. ಇದರ ಎಫೆಕ್ಟ್ಗಳು ನೋಡೋಣ. 32ನೇ ದಿನಕ್ಕೆ ಇರಾನ್ ಯುದ್ಧ ಪರಿಸ್ಥಿತಿ ಶೋಚನೀಯ. ಈಗ ಶುರುವಾಗ್ತಾ ಇದೆ ಅಸಲಿ ಕದನ, ಮತ್ತಷ್ಟು ಅಯೋಮಯ. ಇರಾನ್ ವಿರುದ್ಧ ಭೂದಾಳಿಗೆ ಅಮೆರಿಕ ಸೇನೆ ಮುಂದಾಗಿದೆ. ದಿಸ್ ಇಸ್ ವೆರಿ ಡೇಂಜರಸ್. ಇರಾನ್ ಗಡಿಗೆ ಬಂದಿದ್ದಾರೆ ಅಮೆರಿಕದ 57,000 ಸೈನಿಕರು. ಇನ್ನು 10,000 ಯೋಧರನ್ನ ರವಾನಿಸ್ತಾ ಇದೆ ಪೆಂಟಗಾನ್. ಖರ್ಗ್ ವಶ, ಹರ್ಮುಜ್ ಮುಕ್ತ, ನ್ಯೂಕ್ಲಿಯರ್ ವಶ, ಇದು ಅಮೆರಿಕದ ಟಾರ್ಗೆಟ್. ದಿನಕ್ಕೊಂದು ಹೇಳಿಕೆಯನ್ನ ನೀಡಿ ಟ್ರಂಪ್ ಗೊಂದಲ ಮೂಡಿಸ್ತಾ ಇದ್ದಾರೆ. ದಿನಕ್ಕೊಂದಲ್ಲ, ಕ್ಷಣಕ್ಕೊಂದೊಂದು ಸ್ಟೇಟ್ಮೆಂಟ್ಗಳಿರ್ತಾವೆ ಟ್ರಂಪ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿತ್ಯ ಗೊಂದಲದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಅಮೆರಿಕದ ಭೂದಾಳಿಗೆ ಸೆಡ್ಡು ಹೊಡೆದಿದೆ ಇರಾನ್ ಸೇನೆ. ನಾವು ರೆಡಿ ಇದೀವಿ ಇದಕ್ಕೆ ಅಂತ ಇರಾನ್ ಹೇಳಿದೆ. ಅಮೆರಿಕದ ಭೂದಾಳಿ ಶುರುವಾದ್ರೆ ವಿಶ್ವಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ತೈಲ ಮತ್ತು ಗ್ಯಾಸ್ ಸಾಗಾಟ ಮಾರ್ಗಗಳು ಬಂದ್ ಆಗೋದು ಕನ್ಫರ್ಮು. ಹರ್ಮುಜ್ ಮಾರ್ಗವೇ ರಣರಂಗ ಆಗೋಗ್ಬಿಡುತ್ತೆ. ಹಡಗು ಸಂಚಾರ ಬಂದ್ ಆಗುತ್ತೆ. ಖರ್ಗ್ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ತೈಲ ಸಾಗಣೆ ಮಾರ್ಗ ಕೂಡ ಕ್ಲೋಸ್ ಆಗುತ್ತೆ. ಅರಬ್ ದೇಶಗಳ ತೈಲ ಘಟಕಗಳು ಇರಾನ್ ಪಡೆಯ ಟಾರ್ಗೆಟ್ ಆಗಿದೆ. ಈಗ ತೈಲ ಮತ್ತು ಗ್ಯಾಸ್ ಸಪ್ಲೈ ಚೈನ್ ಮೇಲೆ ಸಂಪೂರ್ಣ ಹೊಡೆತ ಬೀಳೋ ಸಾಧ್ಯತೆ ಇದೆ. ತೈಲ ಮತ್ತು ಗ್ಯಾಸ್ ಪೂರೈಕೆ ನಿಂತೋಗ್ಬಿಟ್ರೆ ಎಲ್ಲ ವಸ್ತುಗಳ ಏರಿಕೆ ಆಗುತ್ತೆ, ಲಾಜಿಸ್ಟಿಕ್ ಪ್ರಾಬ್ಲಮ್ಸ್ ಆಗುತ್ತೆ. 140 ಕೋಟಿ ಜನಸಂಖ್ಯೆಯುಳ್ಳ ಭಾರತಕ್ಕೆ ಭಾರಿ ವಿಪತ್ತು ಎದುರಾಗುವ ಸಾಧ್ಯತೆ ಇದೆ. ನಮ್ಮ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಕ್ಷಣಾ ವಿಶ್ಲೇಷಕರು ಮೋಹನ್ ಚಿತ್ತಳೆ ಸರ್ ಕೂಡ ಇದ್ದಾರೆ. ಮೋಹನ್ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕೇಳಿಸ್ತಾ ಇದೆಯಾ ನಿಮ್ಗೆ? 100% ಎಸ್, ಥ್ಯಾಂಕ್ ಯು ಸರ್. ಚಂಬಿ ಸರ್, ನಿಮ್ಮ ಮೊದಲ ರಿಯಾಕ್ಷನ್, ಒಂದು ಸ್ಮಾಲ್ ರಿಯಾಕ್ಷನ್ ಕೊಡಿ ಸರ್. ನಾನು ರಿಯಾಕ್ಷನ್ ತಗೊಂಡು ಆಮೇಲೆ ಚರ್ಚೆ ಮುಂದುವರಿಸ್ತೀನಿ, ಪ್ಲೀಸ್ ಸರ್. ಸಿಂಧೂರ್ ಅವರೇ, ಇದನ್ನ 4 ಸಿನೇರಿಯೋ ಅಂದ್ರೆ 4 ದೃಶ್ಯಾವಳಿಗಳ ರೀತಿಯಲ್ಲಿ ನಾವು ಹೇಳ್ಬೋದು. ಮೊದಲನೇದು, ಇಸ್ರೇಲ್ ಈಗ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಒಂದು 2 ಕಡೆ ಯುದ್ಧ ಮಾಡ್ದಂಗೆ ಆಯ್ತು. ಅದು ಯಾಕಂದ್ರೆ ಅವರಿಗೆ ಅಲ್ಲಿರ್ತಕ್ಕಂಥ ಟೆರರಿಸ್ಟ್ ಅನ್ನ ಸದೆ ಪಡೀಲಿಕ್ಕೆ ಒಂದು ಅವಕಾಶ ಅಂತ. ಅಂದ್ರೆ ಏನಾಯ್ತು, ಇಸ್ರೇಲ್ ಯಾರ ಮಾತು ಕೇಳದೆ, ಅಮೆರಿಕಾದ ಮಾತನ್ನು ಕೇಳದೆ ತನ್ನ ಒಂದು ಅಜೆಂಡಾನ ಇಟ್ಕೊಂಡು ಮಾಡ್ತಾ ಇದೆ. ಇದು ಒಂದನೇದು. ಎರಡನೇದು, ಅಮೆರಿಕಾದ ಒಂದು ಯುದ್ಧ ಒಂದು ಸಿದ್ಧತೆಯಲ್ಲಿ ಕ್ಲಾರಿಟಿ ಇಲ್ಲ, ಅಥವಾ ಒಂದು ನಿಜವಾದ ಒಂದು ಗುರಿ, ಆಬ್ಜೆಕ್ಟಿವ್ ಅಂತಕ್ಕಂಥದ್ದನ್ನ ಕಾಣ್ತಾ ಇಲ್ಲ. ಕಾರಣ ಹೇಳ್ತಾರೆ, ನಾವು ಮಾತುಕತೆ ಮಾಡ್ತೀವಿ ಅಂತ ಒಂದ್ ಕಡೆಗೆ ಹೇಳ್ತಾರೆ. ಅದೊಂದು ರೀತಿಯಲ್ಲಿ ದ್ವಂದ್ವ ಸನ್ನಿವೇಶವನ್ನು ಉಂಟು ಮಾಡಿದೆ. ಅಂದ್ರೆ ಟ್ರಂಪ್ ಅನ್ನ ಯಾರು ನಂಬಕ್ಕಾಗಲ್ಲ. ಬೆಳಿಗ್ಗೆ ಹೇಳಿದ್ದನ್ನು ಸಾಯಂಕಾಲ ಹೇಳಲ್ಲ, ಸಾಯಂಕಾಲ ಹೇಳಿದ್ ನೆಕ್ಸ್ಟ್ ಡೇ ಚೇಂಜ್ ಮಾಡ್ತಾರೆ. ಅವರ ಇದನ್ನೇ ಅರ್ಥ ಆಗಲ್ಲ. ಅದರಿಂದನೇ ಕೆಂಟ್ ಅನ್ನ ಅವ್ರಿಗೇನು ಅಡ್ವೈಸರ್ ಇದ್ರಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ಈಗ ಅವರು ಇನ್ನೊಂದು ತಪ್ಪು ಮಾಡ್ತಾ ಇದ್ದಾರೆ, ಏನಂದ್ರೆ ಡಿಪ್ಲಾಯ್ಮೆಂಟ್ ಆಫ್ ಫೋರ್ಸಸ್, ಅಂದ್ರೆ ತಮ್ಮ ಸೈನಿಕರನ್ನ ಯುದ್ಧ ನೌಕೆಗಳ ಮೂಲಕ ಹತ್ತಿರಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಮಧ್ಯೆ ನ್ಯಾಟೋ ರಾಷ್ಟ್ರಗಳು ಈ ಒಂದು ಯುದ್ಧಕ್ಕೆ ಬೆಂಬಲವನ್ನ ಕೊಡ್ತಾರೆ. ಇಟಲಿ ಆಸ್ ರೆಫ್ಯೂಸ್ಡ್. ಅವ್ರೇನು ಯುದ್ಧ ನೌಕೆಗಳು ಹೋಗ್ಲಿಕ್ಕೆ ನಮಗೆ ಮಧ್ಯದಲ್ಲಿ ಅವಕ್ಕೆ ಒಂದು ರೀತಿಯಲ್ಲಿ ಟೈಮ್ ಕೊಡಿ, ಪ್ಯಾಸಿಂಗ್ ಟೈಮ್ ಅಂತಕ್ಕಂಥದ್ದು, ಅದಕ್ಕೆ ಒಪ್ಪಿಲ್ಲ. ಸ್ಪೇನ್ ಒಪ್ಪಿಲ್ಲ. ಅಂದ್ರೆ ಏನಾಯ್ತು, ಅವರ ಮಿತ್ರ ರಾಷ್ಟ್ರಗಳು ಯಾರು, ಅದಕ್ಕೆ ಟ್ರಂಪ್ ನಾವು ಒಂದು ರೀತಿಯಲ್ಲಿ ಅವರು ಹುಚ್ಚರು ಅಂತಕ್ಕಂಥದ್ದನ್ನ ಹೇಳ್ಬೋದು. ನಾಳೆ ಏಪ್ರಿಲ್ ಫೂಲ್, ಅವ್ರು ಇವತ್ತೇ ಫೂಲ್ ಆಗಿದ್ದಾರೆ. ಹೇಗೆ ಅಂತಾರೆ, ಅವ್ರನ್ನೆಲ್ಲ ಹೇಳ್ತಾರೆ, ಅವರೆಲ್ಲ ದೇಶದ್ರೋಹಿಗಳು, ಮೂರ್ಖರು, ಅವರು ದ್ರೋಹ ಮಾಡಿದ್ದಾರೆ. ದೇಶದ್ರೋಹ ಏನಕ್ಕಿಂತ ಅಮೆರಿಕ ದ್ರೋಹ ಮಾಡಿರ್ತಕ್ಕಂಥ ಹೇಡಿಗಳು, ಕವರ್ಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ನಿಮ್ಮ ಮಿತ್ರ ರಾಷ್ಟ್ರಗಳು ನ್ಯಾಟೋ ಕೂಟ ಯಾವಾಗ ದ್ವಿತೀಯ ಯುದ್ಧದ ನಂತರ ಬಂದಂತ ಒಂದು ರಕ್ಷಣೆಯ ಒಂದು ದೊಡ್ಡ ಬಲ, ಅದನ್ನು ಸಹ ನೀವು ನಂಬ್ತಾ ಇಲ್ಲ. ಮತ್ತೆ ಮೂರನೇದು, ಪಾಕಿಸ್ತಾನದವನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಟ್ರಂಪ್ ನೋಡಿ, ಅವರು ಟ್ರಂಪ್ಗೆ ಯಾಕೆ ಅಂದ್ರೆ ಪಾಕಿಸ್ತಾನ ಯಾಕೆ, ಭಾರತ ಎಲ್ಲಿ, ಪಾಕಿಸ್ತಾನ ಎಲ್ಲಿ? ಟ್ರಂಪ್ ಈ ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್ ಅನ್ನ, ಟೆರರಿಸ್ಟ್ ಸ್ಟೇಟ್ ಅನ್ನ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಮುಂದಿಟ್ಟಿದ್ದಾರೆ. ಅದನ್ನ ಯಾರು ಒಪ್ಲಿಕ್ಕೆ ತಯಾರಿಲ್ಲ. ಇನ್ನ 4ನೇದಾಗಿ, ಅಮೆರಿಕಾದಲ್ಲಿ ಇರ್ತಕ್ಕಂಥ ಜನಗಳಿಗೆ ಈ ಯುದ್ಧ ಬೇಕಿಲ್ಲ. ಈಗಾಗಲೇ ಪ್ರದರ್ಶನ ನಡೀತಾ ಇದೆ. ಅಲ್ಲಿ ಜನಗಳ ಒಂದು ಏನು, ನಮ್ಮ ವಿ ಡೋಂಟ್ ವಾಂಟ್ ಕಿಂಗ್ಸ್, ನಮ್ಗೆ ಯಾವ ರಾಜನೂ ಬೇಡ ಅಂತಕ್ಕಂಥ. ರಾಜ ಅಂದ್ರೆ ಏನೋ ಸರ್ವಾಧಿಕಾರಿ, ಅಂದ್ರೆ ಡೆಮೊಕ್ರೆಟಿಕ್ ಡಿಕ್ಟೇಟರ್ಶಿಪ್ ಅನ್ನ ಟ್ರಂಪ್. ಈ ಒಂದು ಸನ್ನಿವೇಶದಲ್ಲಿ ಈಗ ಇರಾನ್ ಮೇಲೆ ಇರಾನ್ ಹೇಳ್ತಾರೆ, ನೀವು ಯುದ್ಧ ಮಾಡಿ ನಾವು ತಯಾರಿದ್ದೀವಿ, ಕಮಾನ್ ಇವು ಅಟ್ಯಾಕ್ ಅಂತ. ಅಂದ್ರೆ ಏನಾಯ್ತು, ಇರಾನ್ ಅನ್ನ ಸುಲಭವಾಗಿ ಸದೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಬಿಗಿನಿಂಗ್ ನಲ್ಲಿ ಹೇಳಿದ್ದು, ಅಮೆರಿಕದ ಅಧ್ಯಕ್ಷರಿಗೆ ಸ್ಟ್ರಾಟಜಿ, ವಾರ್ ಸ್ಟ್ರಾಟಜಿ ಅನ್ನಕ್ಕಿಂತ ಒಂದ್ ರೀತಿಯಲ್ಲಿ ಟ್ರಾಪಿಂಗ್, ಇದೊಂದು ಸ್ಟ್ರಾಟಜಿಕ್ ಟ್ರಾಪ್ ಆಗಿದೆ ಅವರಿಗೆ. ಅವರೇನೆ ಅವರು ಮಾಡಿ ಸ್ವಯಂಕೃತ ಅಪರಾಧದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಸನ್ನಿವೇಶದಲ್ಲಿ ಬಹುಶಃ ಈ ಮಾತುಕತೆ ಅಂತಕ್ಕಂಥದ್ದು ಒಂದು ನೆಪವೇ ಹೊರತು ಬೇರೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಅಮೆರಿಕ ಮಾಡ್ಕೊಳ್ತಾ ಇದೆ. ಇಸ್ರೇಲ್ ಅಮೆರಿಕ ಮಾತು ಕೇಳಲ್ಲ. ಮತ್ತೆ
ಈ ಇರಾನ್ ಅಂತಕ್ಕಂಥದ್ದು ಅವರಲ್ಲಿ ಸುಮಾರು 10 ಲಕ್ಷ ಚಂಬಿ ಸರ್ ಸೈನಿಕರಿದ್ದಾರೆ. 10 ಮಾತಾಡ್ತೀನಿ ಲಕ್ಷ ಸರ್, ನಾವು ಸೈನಿಕರು. ನಿಮ್ ಜೊತೆಗೆ ಪ್ಲೀಸ್ ಕೈಂಡ್ಲಿ ಎಕ್ಸ್ಕ್ಯೂಸ್ ಮಿ ಸರ್, ಮಾತಾಡ್ತೀನಿ. ಮೋಹನ್ ಸರ್, ನಿಮ್ಮದೊಂದು ರಿಯಾಕ್ಷನ್ ಸರ್ ಈ ವಿಚಾರವಾಗಿ ನಡೀತಾ ಇರುವಂತಹ ಪ್ರೆಸೆಂಟ್ ಸಿಚುಯೇಷನ್ಸ್, ಭೂಯುದ್ಧ ಅಂದ್ರೆ ಈ ರೀತಿಯಾದಂತಹ ಭೂದಾಳಿಗೆ ಏನಾದ್ರೂ ಶುರು ಆಗ್ಬಿಟ್ರೆ ಭಾರತದ ಮೇಲೆ ಏನೆಲ್ಲ ಪರಿಣಾಮಗಳು ಬರುತ್ತೆ, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಮೆರಿಕಾ ಸರ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ನಿಮ್ಮ ಮಾತು. ಕೇಳ್ತಾ ಇದೆಯಾ? ಹಾ ಕೇಳಿಸಿದೆ ಸರ್. ಅಸಲಿ ಆಟ ಅಮೆರಿಕ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದೆ. ಓಕೆ, ಇದನ್ನೆಲ್ಲ ಮೊನ್ನೆ ಡೊನಾಲ್ಡ್ ಟ್ರಂಪ್ ಸೀರಿಯಸ್ ಆಗಿ ಸೀರಿಯಲ್ ವೈಸ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನಾವು ಎನರ್ಜಿ ಸೆಕ್ಟರು, ಆನಂತರ ನೀರು ಶುದ್ಧೀಕರಣ ವಿಭಾಗ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಆಮೇಲೆ ನಿಮ್ಮ ಆಯಿಲ್ ವೆಲ್ಸ್ ಒಂದೊಂದಾಗಿ ಹೊಡಿತೇವಂತ. ಇವತ್ತು ಇಸ್ಫಾನ್ ಅಂತ ಊರಿದೆ ಇರಾನ್ ನಲ್ಲಿ, ಅದು ಇಟ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಸಿಟಿ. ಆ ಸಿಟಿ ಮೇಲೆ B2B ಬಾಂಬರ್ ನಿಂದ 2000 ಟನ್ ಕೆಪಾಸಿಟಿ ಬಾಂಬರ್ ನಿಂದ ಅದನ್ನು ಪೂರ ಒಡೆದು ಹಾಕಿಬಿಟ್ಟಿದ್ದಾರೆ. ಅದರಿಂದ ಅದೇ ತರ ಅದಕ್ಕೆ ಕೌಂಟರ್ ರಿಯಾಕ್ಷನ್ ಅಂತ ಇರಾನ್ ಪಾರ್ಲಿಮೆಂಟ್ ಇವತ್ತು ಸಭೆ ಸೇರಿ ಹಾರ್ಮೋಸ್ ನಲ್ಲಿ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ನಿಂದ ಅಪ್ರೂವಲ್ ತಗೊಂಡಿದೆ. ಮೂರನೇದ್ದು, ನ್ಯೂಕ್ಲಿಯರ್ ವಾರಿನ ತಯಾರಿ ಅಮೆರಿಕ ನಡೆಸ್ತಾ ಇದೆ ಅಂತ ಸುದ್ದಿ ಕೇಳಿದ ತಕ್ಷಣ ರಷ್ಯಾ ಈಸ್ ಸೆಂಡಿಂಗ್ ದೇರ್ ಟ್ರೂಪ್ಸ್ ಟು ಹೆಲ್ಪ್ ಇರಾನ್. ಏನ್ ಹೇಳ್ತಾ ಇದ್ನಲ್ಲ, 15-20 ನಿಮಿಷ ಆತ ಕಿರ್ಚಾಟ ಕೂಗಾಟ ಕಾಂಗ್ರೆಸ್ ಬಿಜೆಪಿ ನಡೀತಾ ಇರ್ತದಲ್ಲ, ಇದಕ್ಕಿಂತ ಜಾಸ್ತಿ ಕಿರ್ಚಾಟ ಚೀರಾಟ ಈ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ನಾವು ಮಾಡಬೇಕಾಗ್ತದೆ. With a serious note, this moment is within 3 months we are heading for a dangerous, very dangerous economic, military effect on entire world, and nobody is going to stop. And I think it will end with the second attack by America, like Hiroshima, Nagasaki Part 2. ಹೆಂಗೆ ಧುರಂಧರ್ ಪಾರ್ಟ್ 1 ಹೆಂಗೆ ಧುರಂಧರ್ ಪಾರ್ಟ್ 2 ಆತಲ್ಲ, ಹಂಗೆ ಅಮೆರಿಕ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ. They will go and end this Iranian regime because their ಎರಡು ಅವ್ರದ್ದು ಟಾರ್ಗೆಟ್ ಇದೆ. ಒಂದು ಟಾರ್ಗೆಟ್ ಹಾರ್ಮೋಸ್ ಅನ್ನ ತನ್ನ ಕಬ್ಜೆಯಲ್ಲಿ ತಗೋಬೇಕು. ಎರಡನೇದಂದ್ರೆ ಖರ್ಗ ಏನಿದೆ, ಖರ್ಗ ಅದು ನಮ್ಮ ದ್ವೀಪ, ಖರ್ಗ ದ್ವೀಪವನ್ನ ಕ್ಯಾಪ್ಚರ್ ಮಾಡ್ಕೋಬೇಕು. ಎಲ್ಲಿವರೆಗೂ ಖರ್ಗ ದ್ವೀಪವನ್ನ ಕ್ಯಾಪ್ಚರ್ ಮಾಡಲ್ವೋ ಅಲ್ಲಿವರೆಗೂ ಬೂಟ್ ಆನ್ ದ ಗ್ರೌಂಡ್ ಅನ್ನಂತೇನೋ ನಾವು ಮೊನ್ನೆಯಿಂದ ಕೇಳ್ತಾ ಇದ್ದೇವಲ್ಲ, ಖರ್ಗ ದ್ವೀಪ ಇಲ್ಲದೆ ಬೂಟ್ ಆನ್ ದ ಗ್ರೌಂಡ್ ಮಾಡಲ್ಲ ಅಮೆರಿಕ. ಯಾಕಂದ್ರೆ ದೇ ಆರ್ ನಾಟ್ ಫುಲಿಶ್. ದೇ ನೋ ದ್ಯಾಟ್ ದ ಟೆರೈನ್ ಅಂಡ್ ದ ಟೆರಿಟರಿ ಆಫ್ ಇರಾನ್ ಈಸ್ ಸೋ ಡಿಫಿಕಲ್ಟ್ ದಟ್ ಬೂಟ್ ಆನ್ ದ ಗ್ರೌಂಡ್ ವಾರ್ ಇಲ್ಲಿ ಆಗ್ಲಿಕ್ಕೆ ಅಸಾಧ್ಯ ಅಂತ ನನ್ನ ಫಸ್ಟ್ ರಿಯಾಕ್ಷನ್ ಹೇಳ್ಬೋದು.